ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಕೊಡೈಕೆನಾಲಿಂದ ಪಳನಿಗೆ ಹೋಗ್ತಾ ಇದೀವಿ. ಸೊ ಕೊಡೈಕೆನಾಲಲ್ಲಿ ಇರೋಣ ಅನ್ಕೊಂಡ್ವಿ. ತುಂಬಾ ಚಳಿ ಚಳಿ ಅನ್ನಿಸ್ತಾ ಇತ್ತು. ಹಂಗಾಗಿ ಬೇಡ, ಸಾಕು, ಇನ್ನ ಬ್ಯಾಂಗ್ಳೂರ್ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲಿಂದ ಪಳನಿ ಹತ್ರ, ತುಂಬಾ ಹತ್ರ ಅಂತ ಹೇಳಿದ್ರು. ಸೊ ಹಂಗಾಗಿ ಬೆಳಗ್ಗೆನೆ ಬಸ್ ಇದೆ ಅಂತ ನಮ್ಮ ಯಜಮಾನರು ಬೆಳಗ್ಗೆನೆ ಹೋಗಿ ವಿಚಾರಿಸ್ಕೊಂಡ್ ಬಂದ್ರು. ಅಲ್ಲಿ ನಿಮ್ಗೆ ಆಟೋ ಎಲ್ಲ ಸಿಕ್ಕೋದಿಲ್ಲ ಬಸ್ ಸ್ಟಾಪ್ಗೆ. ಸೊ ನಡ್ಕೊಂಡೇ ಹೋಗ್ಬೇಕು. ನಾವು ಇದ್ವಲ್ಲ ಹೋಟ್ಲು, ಅದ್ರ ಹತ್ರನೇ ಇದು ಒಂದು ಬೋಟಿಂಗ್ ಎಲ್ಲ ಇತ್ತು. ಲೇಕ್ ವ್ಯೂ ಎಲ್ಲ ಅಲ್ಲೇ ಇರೋದು. ಬಟ್ ಇಲ್ಲಿ ಲೇಕ್ಗೆ ನಾವು ಹೋಗೋಣ ಅನ್ಕೊಂಡ್ವಿ. ಬಟ್ ವಿಪರೀತ ಚಳಿ ಅನ್ನೋದಕ್ಕೆ ನಾವು ಹೋಗಿರ್ಲಿಲ್ಲ. ಮಳೆ ಎಲ್ಲ ಬರ್ತಾ ಇತ್ತು. ನೀವು ಪ್ರಿವಿಯಸ್ ವ್ಲಾಗ್ ಅಲ್ಲಿ ನೋಡಿರ್ಬೋದು. ಬೇರೆ ಬೇರೆ ಪ್ಲೇಸ್ ಎಲ್ಲ ಹೋಗೋಣ ಅನ್ಕೊಂಡ್ವಿ. ಬಟ್ ತುಂಬಾ ಚಳಿ ಅಲ್ವಾ, ಹಂಗಾಗಿ ಬೇಡ ಅಂದ್ಬಿಟ್ಟು ನಾನು ತುಂಬಾ ವರ್ಷದಿಂದ ಪಳನಿಗೆ ಹೋಗ್ಬೇಕು ಅಂತಾನೆ ಅನ್ಕೊಂತಾ ಇದ್ದೆ. ಬಟ್ ಈ ಟೈಮು ನನಗೆ ಆ ಟೈಮ್ ಕೂಡ ಬಂತು ಅಂತ ಹೇಳ್ತಾರಲ್ಲ. ಸೊ ಪಳನಿಗೆ ಹೋಗೋಕ್ಕೆ ಅಂತಾನೆ ಬಸ್ ಹತ್ಕೊಂಡ್ವಿ. ಅಲ್ಲೇ ಬಸ್ ಸಿಗುತ್ತೆ. ಇಲ್ಲಿ ಏನಂತ ಅಂದ್ರೆ, ನೀವು ಪಳನಿಗೆ ಹೋಗ್ಬೇಕು ಅಂತಂದ್ರೆ ಫಸ್ಟೇ ಅಲ್ಲಿ ಬುಕ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಸೀಟ್ ಸಿಕ್ಕೋದು. ಇಷ್ಟೇ ಸೀಟ್ಸ್ ಅಂತ ರಿಸರ್ವ್ ಮಾಡಿರ್ತಾರೆ. ನೀವು ಆಮೇಲೆ ಟೋಕನ್ ತಗೊಂಡೆ ಹೋದ್ರೆ ನಿಮಗೆ ಸೀಟ್ ಸಿಕ್ಕೋದಿಲ್ಲ. ಸೊ ಇದು ಆನ್ ದ ವೇ ಕೊಡೈಕೆನಾಲು. ಯಾಕೆ ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತಂದ್ರೆ, ನಿಮ್ಗೆ ತುಂಬಾ ನ್ಯಾರೋ ರೋಡ್ಸು, ತುಂಬಾ ಚಿಕ್ಕ ಚಿಕ್ಕ ರೋಡ್ಸು. ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಸ್ಟಾಪ್ ಮಾಡ್ಬೇಕು, ಆಮೇಲೆ ನಿಧಾನಕ್ಕೆ ಬರಬೇಕು. ಹಂಗಾಗಿ ಕೆಲವು ಬಸ್ಗಳನ್ನ ಮಾತ್ರ ಬಿಟ್ಟಿದ್ದಾರೆ. ತುಂಬಾ ಬಸ್ಗಳು ಬಿಟ್ರೆ ಮತ್ತೆ ಟ್ರಾಫಿಕ್ ಜಾಸ್ತಿ ಆಗೋದು, ಆಕ್ಸಿಡೆಂಟ್ಸ್ ಆಗೋದು ಅದೆಲ್ಲ ಆಗ್ಬೋದು ಅನ್ನೋ ಕಾರಣಕ್ಕೆ ಲಿಮಿಟೆಡ್ ಸೀಟ್ಸ್. ಇದು ನಾವು ಹೇಗೆ ಕೊಡೈಕೆನಾಲ್ಗೆ ಮೇಲೆ ಬಂದ್ವಿ ನೋಡಿ, ಅದೇ ರೀತಿ ಇದು ಕೆಳಗಡೆ ಇಳಿಯುವಂಥದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಕ್ಯಾರೆಟ್ಸ್ ಎಲ್ಲ ಫ್ರೆಶ್ ಆಗಿ ಬೆಳೀತಾರೆ, ಅಲ್ಲೇ ಕಿತ್ತು ಅಲ್ಲೇ ಮಾರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಸಮ್ಮರಲ್ಲಿ ಹೋದಾಗ ನಾನು ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ಇನ್ನೂ 1 ವರ್ಷ ಟೈಮ್ ಇದೆ. ಈ ಸತಿ ಅಲ್ಲೆಲ್ಲ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಪ್ರಾಪರ್ ಪ್ಲಾನಿಂಗ್ ಸಮೇತ ಬರ್ತೀವಿ. ಈ ಸ್ಟಾರ್ಟಿಂಗ್ ಒಂದು 5 ಮಿನಿಟ್ಸ್ ಏನಿದೆ ನೋಡಿ, ಇದು ರೋಡ್ ಟ್ರಿಪ್ ಮಾತ್ರನೇ ನಾನು ಈ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ವ್ಲಾಗ್ ಶೇರ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಏನಿದೆ, ನಿಮಗೆ ಈ ರೋಡ್ ಟ್ರಿಪ್ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ನೇಚರ್ ಅಂತೂ ಸಖತ್ತಾಗಿದೆ. ಒನ್ಸ್ ಇನ್ ಅ ಲೈಫ್ ಟೈಮ್ ಇದನ್ನೆಲ್ಲ ನೋಡಲೇಬೇಕು. ಅಷ್ಟು ಚೆನ್ನಾಗಿದೆ ನೇಚರು. ನೇಚರ್ ಮುಂದೆ ನಾವೆಲ್ಲ ಏನೂ ಇಲ್ಲ. ಸೊ ತುಂಬ ಮೆಸ್ಮರೈಸಿಂಗ್ ಆಗಿದೆ. ನೇಚರ್ ಅಂತೂ ಸಖತ್ತಾಗಿದೆ. ಇದಾದ್ಮೇಲೆ ನೋಡಿ, ಟಿಕೆಟ್ಸ್ ಎಲ್ಲ ಅಲ್ಲೇ ತಗೋತಾರೆ ಬಸ್ಸಲ್ಲೇನೆ. ಹಾಗೆ ಅಲ್ಲಿ ಡ್ರೈವರ್ ಕೂಡ ಎಷ್ಟು ಚೆನ್ನಾಗಿ ಗಾಡಿ ಓಡಿಸಿದ್ರು ಅಂದರೆ, ತುಂಬ ಚೆನ್ನಾಗಿ ಡ್ರೈವಿಂಗ್ ಸ್ಕಿಲ್ಸ್ ಇತ್ತು. ಯಾಕಂದರೆ ಅಷ್ಟು ಡೇಂಜರಸ್ ರೋಡ್ ಅದು, ಆದರೂ ಕೂಡ ತುಂಬ ಚೆನ್ನಾಗಿ ಓಡಿಸಿದ್ರು. ಸೊ ನಾವು ಪಳನಿಗೆ ಹೋದ್ವಲ್ಲ, ಅಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ನೀವು ಬರೀ ನೇಚರ್ ನೋಡ್ಕೊಂಡು ಹೋಗ್ತಾ ಇದ್ರೆ ನಿಮಗೂ ಬೋರ್ ಹೊಡೆಯುತ್ತೆ. ಸೊ ಏನಾಯಿತು ಅಂತಂದರೆ, ನಾವು ಪಳನಿಗೆ ಹೋದ್ವಿ. ಪಳನಿಗೆ ಹೋಗಿ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿ ಒಬ್ಬರಿದ್ರು, ಅಲ್ಲಿ ವಯಸ್ಸಾಗಿರೋರು, ಆಲ್ಮೋಸ್ಟ್ ಒಂದು 60+ ಅನ್ಕೊಳ್ಳಿ. 60+ ಅಥವಾ 50 to 60 ಇರ್ತಾರೆ. ಅಲ್ಲೆಲ್ಲ ಉದ್ರೋಗಿತ್ತು. ಬಟ್ ಅವ್ರ ಹತ್ರ ಹೋಗಿ ಕೇಳಿದ್ವಿ ನಾವು ದೇವಸ್ಥಾನಕ್ಕೆ ಹೇಗೆ ಹೋಗ್ಬೋದು ಅಂತ. ಅವರು ನಮಗೆ ದಾರಿ ಹೇಳೋ ಬದಲು ಅವರು ನಮ್ಮ ಜೊತೆಗೆ ಬರೋಕ್ಕೆ ಶುರು ಮಾಡಿದ್ರು. ಸೊ ನಾವು ಕೇಳಿದ್ವಿ, ನೀವು ಯಾಕೆ ಬರ್ತಾ ಇದ್ದೀರಾ ಅಂತ. ಅಂದದಕ್ಕೆ ಅವರು ನಾವು ಇಲ್ಲಿರುವಂಥ ಟೂರಿಸ್ಟು ಅಂತ ಹೇಳಿದ್ರು. ಹೋಟ್ಲ್ ಹತ್ರನೇ ಇದ್ರು ಅವರು. ಸೊ ಹಾಗೂ ನಮ್ಗೆ ಅರ್ಥ ಆಯಿತು, ನಮ್ಮ ಜೊತೆ ಬರ್ತಾ ಇದ್ದಾರೆ ಅಂದರೆ ಏನೋ ಒಂದು ಸ್ವಲ್ಪ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು ಅಂತ. ಅಲ್ಲಿ ಕೆಳಗಡೆ ದೇವಸ್ಥಾನ ಆಯಿತು, ಅಲ್ಲಿ ಹೋಗ್ಬಿಟ್ಟು ನೀವು ಮೇಲೆ ಹೋಗಬೇಕು ಅಂತ ಹೇಳಿದರು. ಸರಿ ಆಯಿತು, ಇಲ್ಲಿರೋ ಪದ್ಧತಿ ಏನೋ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಅವ್ರ ಜೊತೆನೇ ಹೋದ್ವಿ. ಅಲ್ಲಿಂದ ನಮ್ಮ ಹೋಟ್ಲಿಂದ ಒಂದು 5 ಮಿನಿಟ್ಸ್ ವಾಕ್ ಏನೋ. ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಹಾಲೆಲ್ಲ ಅವರೇ ತಂದು ಕೊಟ್ಟರು, ಪೂಜೆ ಸಾಮಾನು. ಪೂಜಾರಿಗೂ ಅವ್ರಿಗೂ ಏನೋ ಕನೆಕ್ಷನ್ ಇರಬೇಕು. ಸೊ ಅವ್ರು ಹೇಳಿದ ತಕ್ಷಣ ಪೂಜಾರಿ ನಮಗೆ ಪೂಜೆ ಐಟಮ್ಸ್ ಎಲ್ಲ ಅವರೇ ತಂದು ಕೊಟ್ಟರು. ಸೊ ನಾವೇನು ಯೋಚನೆ ಮಾಡಿದ್ವಿ ಅಂದರೆ, ಇಷ್ಟೆಲ್ಲ ತೊಗೊಂಡು ಬಂದು ಕೊಡ್ತಾ ಇದ್ದಾರಲ್ಲ, ಒಂದು 250-300 ರುಪೀಸ್ ಕೊಡೋಣ ಅಂತಲೇ ನಾವು ಯೋಚನೆ ಮಾಡಿದ್ದು. ಅದಾದಮೇಲೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ಅದಾದಮೇಲೆ ಹೊರಗಡೆ ಬಂದಿದ್ದೆ ಆಟೋ ದೇವಸ್ಥಾನಕ್ಕೆ, ಪಳನಿ ಬೆಟ್ಟ ಹತ್ಬೇಕಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಆಟೋ ಕೂಡ ಅವರೇ ಮಾತಾಡಿದರು. ಆಟೋಗೆ 120 ರುಪೀಸು 130 ರುಪೀಸು ತೊಗೊಂಡ. ಸೊ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ನಮ್ಮ ಯಜಮಾನ್ರು ಕ್ಯಾಶ್ ವಿಡ್ರಾ ಮಾಡಿಕೊಂಡ್ರು. ಕ್ಯಾಶ್ ವಿಡ್ರಾ ನೋಡಿದ ತಕ್ಷಣನೇ ಇಮಿಡಿಯೇಟಾಗಿ ಜಾಸ್ತಿ ದುಡ್ಡು ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಾವು ಆ್ಯಕ್ಚುಲಿ 200 ಇಂದ 300 ರುಪೀಸ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರು ಕೇಳಿದ್ದು ಎಷ್ಟು ಅಂದರೆ 750 ರುಪೀಸಿಂದ 1000 ರುಪೀಸ್ ಕೊಡಿ ಅಂತ ಹೇಳಿದ್ರು. ನಾನು ಕೇಳಿದೆ, ಏನಕ್ಕೆ ನಿಮ್ಗೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ.
ಬಟ್ ಅವರು ಇಲ್ಲ ಅಷ್ಟೊಂದು ಆಗಿದೆ ಅಂತ ಹೇಳಿದ್ರು. ಆಮೇಲೆ ನಾನು ಜಗಳ ಮಾಡಿದೆ, ಏನಕ್ಕೆ ನಿಮ್ಗೆ ಅಷ್ಟು ಕೊಡಬೇಕು. ಸೊ ನನ್ಗೆ ತಮಿಳ್ ಬರೋದ್ರಿಂದ ತಮಿಳಲ್ಲೇ ಹೇಳಿದೆ ನಾನು, ನೀವೇನು ಅನ್ಕೊಂಡಿದ್ದೀರಾ, ಇಷ್ಟ ಬಂದಂಗೆಲ್ಲ ಡಿಮ್ಯಾಂಡ್ ಮಾಡೋದಕ್ಕೆ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಆಮೇಲೆ ಕೇಳಿದೆ ನಾನು ನಿಮ್ಮನ್ನ ಕರೆದಿಲ್ಲ, ನೀವೇ ಬಂದು ವಾಂಟೆಡ್ ಆಗಿ ಗಾಡಿಯಲ್ಲಿ ಕುತ್ಕೊಂಡ್ರಿ, ಆಟೋಲ್ಲಿ ಬಂದ್ರಿ, ದೇವಸ್ಥಾನ ತೋರಿಸಿದ್ರಿ, ಎಲ್ಲ ಮಾಡಿದ್ರಿ, ಹೋಗ್ಲಿ ನಾವು ಡಿಸೈಡ್ ಮಾಡಿದ್ವಿ ಒಂದು 200-300 ಕೊಡೋಣ ಅಂದ್ಬಿಟ್ಟು, ಬಟ್ ನೀವು ಅದಕ್ಕೆ ಒಪ್ಕೋತಾ ಇಲ್ಲ, 750 ಕೇಳ್ತಾ ಇದ್ದೀರಾ ಅಂತ ಹೇಳಿದೆ. ಆಮೇಲೆ ಆಯ್ಪ ಒಂಥರ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾನು ಹೇಳೋದು ಏನಂತಂದರೆ, ಅಲ್ಲಿ ತುಂಬ ಜನ ಚೀಟ್ ಮಾಡ್ತಾರೆ, ನೀವು ಯಾರು ಏನು ಕೇಳಬೇಡಿ. ಹಂಗೆ ನಿಮ್ಗೆ ಏನಾದರೂ ಕೇಳಬೇಕು ಅಂದರೆ ನೀವು ಉಳಿದಿರುವಂಥ ಹೋಟ್ಲೋ ಅಥವಾ ಬಸ್ ಅವ್ರ ಹತ್ರನೋ ಅಂಥವ್ರ ಹತ್ರ ಕೇಳಿ. ಯಾರಿಗೆ ನಿಮಗೆ ಯಾರು ದಾರಿ ಹೇಳೋದ್ರಿಂದ ಯಾವುದೇ ಒಂದು ಅಡ್ವಾಂಟೇಜ್ ಇರಲ್ಲ ನೋಡಿ, ಅಂಥವ್ರ ಹತ್ರ ಕೇಳಬೇಕು. ಸೊ ಫೈನಲಾಗಿ ಏನಾಯಿತು ಅಂತಂದರೆ, ನಮ್ಮ ಯಜಮಾನ್ರು ಕೊಟ್ಬಿಡು ಕಾಸು, ಬಂದಿದ್ದ ಜಾಗದಲ್ಲಿ ಕಿರಿಕಿರಿ ಬೇಡ ಅಂದ್ಬಿಟ್ಟು ಒಂದು 500 ರೂಪೀಸ್ ಕೊಟ್ಬಿಡು ಅಂತ ಹೇಳಿದ್ರು. ಹಂಗಾಗಿ 500 ಕೊಟ್ಟರು, ನಾನು ಕೊಟ್ಬಿಟ್ಟೆ. ಏನಾಗುತ್ತೆ ಅಂದರೆ, ನಾವೇನೋ ಒಂದು ಬಜೆಟ್ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀವಿ, ಅಂಥದ್ರಲ್ಲಿ ಇಂಥದ್ದೆಲ್ಲ ಆದರೆ ತುಂಬ ಇರಿಟೇಟ್ ಆಗುತ್ತೆ. ಇದರಿಂದ ನಮಗೇನು ಅರ್ಥ ಆಯಿತು ಅಂದರೆ, ನಾವು ಯಾರ ಹತ್ರ ಏನು ಕೇಳಬಾರ್ದು ಅನ್ನೋದು ಅರ್ಥ ಆಯಿತು. ನೆಕ್ಸ್ಟ್ ಟೈಮ್ ನಾವು ಹೋದರೆ ಕೂಡ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಬೇಕು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಟೈಮಿಂದ ಈ ಮಿಸ್ಟೇಕ್ ರಿಪೀಟ್ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ಒಂದು ಪಾಠ ಕಲಿಬೇಕಂದ್ರೆ ಅದಕ್ಕೆ ಸರ್ಟನ್ ಚಾರ್ಜಸ್ ಅಂತ ಕೊಡಬೇಕಲ್ಲ, ಆ ಥರ ಆಯಿತು ನಮ್ಮ ಕತೆ. ಆಮೇಲೆ ಇನ್ನೊಂದು ಏನಂತಂದರೆ, ಹೋಟೆಲ್ ರೂಮ್ಸ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚಿಕ್ಕ ಚಿಕ್ಕ ರೂಮ್ಸ್ ಎಲ್ಲ ಇದ್ವು. ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಒಳಗಡೆ ಹೋದರೆ ಗಾಳಿ ಆಡಲ್ಲ, ಆ ಥರ ರೂಮ್ಸ್ ಎಲ್ಲ ಇರುತ್ತೆ. ನಾವು ಹುಡುಕ್ಬೇಕಾದ್ರೆ ಸುಮಾರು ಒಂದು 10 ಹೋಟೆಲ್ನ ಸುತ್ತಿರ್ತೀವಿ. 10 ಹೋಟ್ಲಲ್ಲಿ ಕೂಡ ನಮ್ಗೆ ಯಾವುದು ರೂಮ್ಸ್ ಇಷ್ಟ ಆಗಿಲ್ಲ. ಆಮೇಲೆ ಒಂದು ಹೋಟ್ಲಿಗೆ ಹೋದ್ವಿ, ಅಲ್ಲಿ ರೂಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಒಂದು ರೂಮ್ ತೋರಿಸಿದ್ರು, ಅದು 1600 ಅಂತ ಏನೋ ಹೇಳಿದರು, ಬಟ್ ಅದು ತುಂಬ ಚಿಕ್ಕದಾಗಿತ್ತು. ನಾವೇನು ಅಂದ್ಕೊಂಡ್ವಿ ಅಂದರೆ, ಜಸ್ಟ್ ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಕೊಂಡು ಮತ್ತೆ ಅವತ್ತು ನೈಟೇ ಹೊರಡೋದಲ್ವ, ನಾವು ಹೇಗೂ ಸ್ಟೇ ಮಾಡೋದಿಲ್ಲ ಅಂದ್ಬಿಟ್ಟು ನಾರ್ಮಲ್ ಆಗಿರೋ ರೂಮೇ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲ ರೂಮು ತುಂಬ ಚಿಕ್ಕದು, ನನಗೆ ತುಂಬ ಗಾಳಿ ಎಲ್ಲ ಆಡಿಲ್ಲ ಅಂದರೆ ಸಫೋಕೇಶನ್ ಫೀಲ್ ಆಗುತ್ತೆ. ಹಂಗಾಗಿ ನಾವು ಸುಮಾರು ಒಂದು 10 ಹೋಟೆಲ್ ಸುತ್ತಿದ್ವಿ. ಆಮೇಲೆ ಫೈನಲ್ ಆಗಿ ಒಂದು ಹೋಟೆಲ್ ಸೆಟ್ ಆಯಿತು. ಸೊ ಆ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಬಂದು ರೂಮ್ ಪ್ರೈಸು 2200 ರೂಪೀಸ್ ಚಾರ್ಜ್ ಮಾಡಿದ್ರು, ಬಟ್ ವರ್ತ್ ಅದು. ನಾವು ರೆಸಾರ್ಟಲ್ಲಿ ಇದ್ವಿ ನೋಡಿ, ಆ ಬ್ರೂಟನ್ ರೆಸಾರ್ಟಲ್ಲಿ 3000 ರೂಪೀಸ್. ಆ ಹೋಟೆಲ್ಗೆ ಆ ರೂಮ್ಗೆ ಕಂಪೇರ್ ಮಾಡಿದರೆ 100 ಟೈಮ್ಸ್ ಬೆಟರ್ ಅದು. ಸೊ ಇದಾಗಿತ್ತು ನಮ್ಮ ಕತೆ. ಹಾಗೆ ರೋಡ್ಸ್ ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಸಣ್ಣ ರೋಡು, ಒಂದೇ ಗಾಡಿ ಹೋಗೋಕ್ಕಾಗೋದು. ಅದರಲ್ಲೂ ಕೂಡ ಡ್ರೈವರ್ ಏನಿದ್ದಾರೆ ಎಷ್ಟು ಚೆನ್ನಾಗಿ ಓಡಿಸಿದ್ರು ಅಂದರೆ ಅಷ್ಟು ಚೆನ್ನಾಗಿ ಓಡಿಸಿದ್ರು. ಅಲ್ಲಿ ಒಂದು ಗಾಡಿ ಬರ್ತಾ ಇದೆ ಅಂದರೆ ಅಲ್ಲೇ ಸ್ಟಾಪ್ ಮಾಡಬೇಕಾಗುತ್ತೆ, ಅದು ಮೂವ್ ಆದಮೇಲೆ ಇನ್ನೊಂದು ಗಾಡಿ ಪಾಸ್ ಆಗಬೇಕು. ನೋಡಿದ್ರಲ್ಲ, ಆ ಥರನೇ ಇರೋದು ರೋಡು. ಪ್ರತಿ ಕತ್ಸಲ್ಲೂ ಹಾರ್ನ್ ಮಾಡ್ತಾನೆ ಇರಬೇಕು. ಆಮೇಲೆ ಗಾಡಿ ಬರ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣನೇ ಹಿಂದೆಗಡೆನೆ ಸ್ಟಾಪ್ ಮಾಡಿಬಿಡ್ತಾರೆ, ಯಾವುದೇ ವೆಹಿಕಲ್ ಆದರೂ ಕೂಡ. ಮಾತ್ರ ಪ್ಲೇಸ್ ಅಂತೂ ಆಸಮ್ ಆಗಿದೆ, ಪ್ಲೇಸ್ ಬಗ್ಗೆ 2 ಮಾತಿಲ್ಲ. ನಮ್ಮ ಯಜಮಾನ್ರಿಗೆ ಈ ಡ್ರೈವರ್ ಸ್ಕಿಲ್ಸ್ ತುಂಬ ಇಷ್ಟ ಆಯಿತು. ಅವ್ರು ಓಡಿಸಿದ ರೀತಿ ಆಗಲಿ, ಆ ಪೇಷನ್ಸ್ ಆಗಲಿ ತುಂಬ ಇಷ್ಟ ಆಗಿ ಅವ್ರು ಹೋಗಿ ಅಪ್ರಿಷಿಯೇಟ್ ಕೂಡ ಮಾಡಿದರು. ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತೀರಾ ಸರ್ ಅಂತ ಹೇಳಿ. ಸೊ ಯಾರೇ ಒಂದು ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದಾಗ ಅಪ್ರಿಷಿಯೇಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ನಮಗೆ ಪರಿಚಯ ಇರೋರ್ಗೆ ಮಾತ್ರನೇ ನಾವು ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳೋದಲ್ಲ. ಈ ಥರ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾ ಇರೋರನ್ನ ನೋಡಿದ್ರೆ ಕೂಡ ನಾವು ಅಪ್ರಿಷಿಯೇಟ್ ಮಾಡಿದರೆ ಅವ್ರಿಗೊಂದು ಖುಷಿ ಆಗುತ್ತೆ, ಅವ್ರಿಗೊಂದು ಸಮಾಧಾನ ಆಗುತ್ತೆ, ಅವ್ರಿಗೊಂದು ನೆಮ್ಮದಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಈ ವಿಡಿಯೋ ಅಲ್ಲಿ ಇಷ್ಟೊಂದೆಲ್ಲ ರೋಡ್ ಟ್ರಿಪ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವರೆಲ್ಲ ಟ್ರಾವೆಲ್ ಮಾಡೋರು ಇರ್ತಾರೆ ಕಾರ್ಗಳಲ್ಲಿ, ಬೈಕಲ್ಲಿ ಕೂಡ ಹೋಗ್ತಾರೆ ಕೊಡೈಕೆನಾಲಿಂದ ಪಳನಿಗೆ. ಈ ರೈಡರ್ಸ್ ಎಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಹೋಗ್ತಾರೆ. ಮತ್ತು ಫ್ಯಾಮಿಲಿ ಜೊತೆ ಟಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೋಡ್ ಟ್ರಿಪ್ನ ನಾನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈ ರೋಡ್ ಟ್ರಿಪ್ ಈ ಪಾರ್ಟ್ ಏನಿದೆ ಸುಮಾರು ಒಂದು 10 ಮಿನಿಟ್ಸ್ ಏನೋ ಇದೆ, ಅದು ನೋಡೋಕೆ ಇಷ್ಟ ಇಲ್ಲ ಅಂದರೆ 10 ಮಿನಿಟ್ಸ್ ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ನೀವು ನೋಡಿ. ಪಳನಿಗೆ ಹೋಗ್ತಾ ಇದ್ದೀವಿ. ಸೊ ಪಳನಿಗೆ ಹೋಗೋ ದಾರಿಯಲ್ಲಿ ಇಲ್ಲೆಲ್ಲೋ ನಿಲ್ಲಿಸಿದ್ದಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಇವಾಗ ಜಸ್ಟ್ ಒಂದು ಕಾಫಿ ಒಂದು ಟೀ ಬಜ್ಜಿ ತಗೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಪಳನಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಂಗ್ಳೂರು ಬಸ್ ಬುಕ್ ಆಗಿದೆ. ನೈಟ್ ಬ್ಯಾಂಗ್ಳೂರ್ಗೆ ಹತ್ತಿ ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಬರೋದು.
Yes. ಕಾಫಿ ಚೆನ್ನಾಗಿದೆ. ಫಿಲ್ಟರ್ ಕಾಫಿ. ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಇವಾಗ ಮತ್ತೆ ಬಸ್ ಹತ್ಕೊಂಡ್ವಿ. ಸೊ ಅಲ್ಲಿಂದ ಒಂದು 1/2 an hour ಜರ್ನಿ ಇದೆ. ಆ್ಯಕ್ಚುಲಿ ಚಿಪ್ಸ್ ಏನಿದೆ ನೋಡಿ ಅಲ್ಲಿ ತೊಗೊಂಡೆ, ಹ್ಯಾಟ್ ಶೇಪ್ ಇತ್ತು. ನಮ್ಮ ಯಜಮಾನ್ರಿಗೆ ತೊಗೊಳ್ಳಿ ತಿನ್ನಿ ಅಂತ ಕೊಟ್ಟರೆ ಅವ್ರು ಅದನ್ನು ಕೂಡ ಶೂಟ್ ಮಾಡಿದರು. ಸೊ ಇನ್ನೊಂದು 1/2 an hour ಜರ್ನಿ ಹೋದರೆ ಪಳನಿ ರೀಚ್ ಆಗ್ತೀವಿ. ಯಶ್ ಬಂದು ಬಸ್ಸಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಅವ್ನು ಯಾವುದೇ ವೆಹಿಕಲ್ ಆಗಲಿ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಡ್ತಾನೆ. ಅವ್ನು ಚಿಕ್ಕ ವಯಸ್ಸಿಂದ ಕೂಡ ಅಷ್ಟೇ, ಯಾವುದೇ ಗಾಡಿ ಹತ್ಕೊಂಡ ಅಂತಂದರೆ ಮಲ್ಕೊಂಡ್ಬಿಡ್ತಾನೆ. ಅವ್ನು ಸಣ್ಣ ಮಗು ಇದ್ದಂಗಿಂದ ಕೂಡ ಅಷ್ಟೇ, ನಾವು ಕಾರಲ್ಲಿ ಕರ್ಕೊಂಡು ಬರಬೇಕಾದ್ರೆ ಕಾರಲ್ಲೇ ನಿದ್ದೆ ಮಾಡೋನು. ಸಮ್ಟೈಮ್ಸ್ ಮನೇಲಿ ನಿದ್ದೆ ಮಾಡೋಕ್ಕೆ ತುಂಬ ಹಿಂಸೆ ಕೊಡೋನಲ್ವಾ, ಅಂಥ ಟೈಮಲ್ಲಿ ನಮ್ಮಮ್ಮ ಹೇಳೋರು, ನಮ್ಮ ಯಜಮಾನ್ರಿಗೆ ಹೇಳೋರು, ರವಿ ಹೋಗು ಕಾರಲ್ಲಿ ಕರ್ಕೊಂಡು ಹೋಗು, 1 ರೌಂಡು ನಿದ್ದೆ ಮಾಡ್ತಾನೆ ಅಂತ. ಅವನಿಗೆ ಒಳ್ಳೆ ಸ್ವಿಂಗ್ ಥರ ಇರುತ್ತೆ. ಯಾವುದೇ ಗಾಡಿ ಆದರೂ ಕೂಡ ಎಂಥದೇ ಇರಲಿ ನಿದ್ದೆ ಮಾಡಿಬಿಡ್ತಾನೆ. ಆಟೋ ಆದರೂ ಸರಿ. ಸೊ ಅದಕ್ಕೆ ಅವ್ನು ಕೆಳಗಡೆ ಇಳ್ದಿಲ್ಲ, ಏನೂ ತಿಂದಿಲ್ಲ. ಅವನಿಗೋಸ್ಕರ ನಾನು ಒಂದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ತೊಗೊಂಡೆ. ಸೊ ಅದು ತಿಂತಾನೆ ಅಂದ್ಬಿಟ್ಟು ತೊಗೊಂಡೆ. ಅದಾದಮೇಲೆ ಎದ್ಮೇಲೆ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟು, ಒಂದು ಚಿಪ್ಸ್ ಪ್ಯಾಕೆಟ್ ತೊಗೊಂಡಿದ್ದೆ. ಇಲ್ಲೇ ಪಳನಿಗೆ ಕಾರಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಕಾರಿಗೆ 3500 ಕೇಳಿದರು. ಬಟ್ ಟಿಕೆಟ್ ಬಂದ್ಬಿಟ್ಟು ನಮಗೆ 70 rupees ಆಯಿತು. 70 rupees 3 ಜನಕ್ಕೆ ಸೇರಿ 70 rupees ಆಯಿತು. ಸೊ ನಮ್ಮ ಯಜಮಾನ್ರು ಅದೇ ಹೇಳ್ತಾ ಇದ್ರು, 3500 ಕಾರಿಗೆ ಕೊಟ್ಟು ಬರೋ ಬದಲು ಆರಾಮಾಗಿ ಬಸ್ಸಲ್ಲೇ ಬರ್ಬೋದು, ಚೆನ್ನಾಗೇ ಇದೆ, ಡ್ರೈವಿಂಗ್ ಕೂಡ ನೋಡ್ಬೋದು, ನೇಚರ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ ಅದನ್ನೇ ಹೇಳಿ ತೋರಿಸ್ತಾ ಇದ್ರು. ಯಾಕಂದರೆ ನಾನು ಕಾರಲ್ಲಿ ಹೋಗಬೇಕು ಅಂತ ಹೇಳಿದ್ದೆ. ಬಟ್ ಅವರು ಇಲ್ಲ ಬಸ್ಸಲ್ಲೇ ಹೋಗೋಣ ಹಬ್ಬ, ಸುಮ್ಮನೆ ಯಾಕೆ ಅವ್ರಿಗೆ ಕೊಡಬೇಕು 3500 ಜಸ್ಟ್ ಟ್ರಾವೆಲ್ಗೆ, ನಾವೆಲ್ಲೂ ನಿಲ್ಲಿಸೋದಿಲ್ಲ, ಡೈರೆಕ್ಟಾಗಿ ಹೋಗ್ತೀವಲ್ವ, ಬಸ್ಸಲ್ಲೇ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾವು ಬಸ್ಸಲ್ಲೇ ಹೋದ್ವಿ. ಲೈಫಲ್ಲೂ ಹಾಗೆ ಅಲ್ವಾ, ನಾವು ಸಣ್ಣ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಎಷ್ಟೊಂದು ಸೇವ್ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ಅಯ್ಯೋ ಬಿಡು 5 ರೂಪಾಯಿ ತಾನೆ, 10 ರೂಪಾಯಿ ತಾನೆ, 100 ರೂಪಾಯಿ ತಾನೆ, 500 ರೂಪಾಯಿ ತಾನೆ ಅಂತ ಅಂದ್ಕೊಂಡು ಲೈಫಲ್ಲಿ ಅದೇ ಎಷ್ಟು ಸೇರಿಸಿ ಎಷ್ಟೊಂದು ಆಗಿರುತ್ತೆ. ಬಟ್ ನಾವು ಅದೆಲ್ಲ ಯೋಚನೆನೇ ಮಾಡಲ್ಲ. ಲೈಫಲ್ಲಿ ಸ್ಮಾರ್ಟ್ ಥಿಂಕಿಂಗ್ ತುಂಬ ಇಂಪಾರ್ಟೆಂಟು. ನಾವು ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಉಳಿಸ್ಬೇಕು ಅಲ್ಲಿ ಉಳಿಸ್ಲೇಬೇಕು. ಸಮ್ಟೈಮ್ಸ್ ನನಗೆ ಏನಾಗುತ್ತೆ ಅಂತಂದರೆ ನಾನು ಅದೆಲ್ಲ ಯೋಚನೆ ಮಾಡಲ್ಲ. ಒಂದು ಕಂಫರ್ಟ್ ಝೋನಲ್ಲಿ ಇದ್ದೆ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅದು ನನ್ನ ಡ್ರಾಬ್ಯಾಕು. ಆ ಒಂದು ಗುಣದಿಂದ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಬಟ್ ನಮ್ಮ ಯಜಮಾನ್ರು ಅವಾಗವಾಗ ಅಲರ್ಟ್ ಮಾಡ್ತಾ ಇರ್ತಾರೆ, ಇದೆಲ್ಲ ಆಗಿದೆ ನೆನ್ಪಿಟ್ಕೋ ಮರಿಬೇಡ ಅಂತ. ಆ್ಯಕ್ಚುಲಿ ನಾನು ಈ ರೋಡ್ ಟ್ರಿಪ್ ಏನಿದೆ ಅಲ್ವಾ, ಇದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ಬೇಡ ಅಂತ ಅನಿಸ್ತು, ಹಂಗಾಗಿ ಇದರಲ್ಲೇ ಜಾಯಿನ್ ಮಾಡಿದ್ದೀನಿ. ದಯವಿಟ್ಟು ಯಾರು ಬೈಕೋಬೇಡಿ. ಸುಮಾರು ಒಂದು 12-13 ನಿಮಿಷ ಬರೀ ರೋಡೇ ತೋರಿಸಿದಾಳೆ ಅಂದ್ಬಿಟ್ಟು. ನಾನು ಯಾಕೆ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಯಜಮಾನ್ರು ಪಾಪ ತುಂಬ ಕಷ್ಟಪಟ್ಟು ಇದನ್ನೆಲ್ಲ ಶೂಟ್ ಮಾಡಿದ್ದಾರೆ. ಅವರಿಗೋಸ್ಕರ ಆದರೂ ನಾನು ಇದನ್ನು ಅಪ್ಲೋಡ್ ಮಾಡಲೇಬೇಕು. ಸೊ ಫೈನಲಿ ಪಳನಿ ರೀಚ್ ಆದ್ವಿ. ಪಳನಿ ಬಸ್ ಸ್ಟಾಪು. ಸೊ ಅಲ್ಲಿ ತುಂಬ ಬಿಸಿಲಾಯಿತು. ಬಿಸಿಲಿಗೆ ಅಂಬ್ಲಿ ಕುಡಿತಾ ಇದ್ದೀನಿ. ನನಗೆ ಇದು ಫೇವ್ರೆಟ್ಟು. ಸೊ ಧರಂಪುರಿಗೆ ಹೋದಾಗೆಲ್ಲ ನಾನು ಇದನ್ನು ಕುಡಿತೀನಿ. ಅಂಬ್ಲಿ ಅಂದರೆ ಕೂಳ್ ಅಂತಾರೆ. ತುಂಬ ವೆರೈಟಿ ಆಫ್ ಮಿಲ್ಲೆಟ್ಸಿಂದ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ, ಹಾಗೆ ತಂಪು ಕೂಡ. ಅದ್ರ ಜೊತೆಗೆ ಈ ಥರ ಮೆಣಸಿನ್ಕಾಯಿ, ಮಾವಿನಕಾಯಿ ಎಲ್ಲ ಇಟ್ಟಿರ್ತಾರೆ. ಅದಕ್ಕೆ ಸೈಡ್ ಡಿಶ್ ಆಗಿ ನಾವು ಅಲ್ಲಿ ತೊಗೊಂಡು ತಿನ್ಬೋದು. ಈಗ ರೂಮಿಗೆ ಬಂದ್ವಿ. ಸುಮಾರು ಹೋಟೆಲ್ ಹುಡುಕಿ ಈ ರೂಮ್ನ ಫೈನಲೈಸ್ ಮಾಡಿ ಇಲ್ಲಿ ಇವಾಗ ರೂಮ್ ಟೂರ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅದೆಲ್ಲ ಇಲ್ಲೇ ಪಳನಿಗೆ ಚೆನ್ನಾಗಿದೆ ರೂಮ್ಸ್. ಪಳನಿಗೆ ಬಂದಿದ್ದೀವಿ. ಇದು 2200 ರೂಮ್. ಚೆನ್ನಾಗಿದೆ. ಸೊ ಫೈನಲ್ ಆಗಿ ರೆಡಿ ಆಗಿ ಹೊರಗಡೆ ಬಂದ್ವಿ. ಯಾಕಂದ್ರೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಮೊದಲಿಗೆ ಹೋಗಿ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಜಸ್ಟ್ ಒಂದು ಕಾಫಿ ಒಂದು ಕುಡಿದಿದ್ದೆ.
ಹಂಗಾಗಿ ಹೋಗಿ ಊಟ ಮಾಡೋಣ ಅಂತ ಕೆಳಗಡೆನೇ ರೆಸ್ಟೋರೆಂಟ್ ಕೂಡ ಇತ್ತು. ಅಲ್ಲೇ ಹೋಗಿ ಅಮೆಜಾನ್ಗೆ ತಮಿಳ್ನಾಡು ಮೀಲ್ಸ್ ಅಂದರೆ ತುಂಬ ಇಷ್ಟ. ಅಲ್ಲಿ ಹೋಗಿ ಊಟ ಮಾಡಿದ್ವಿ. ಪಾಯಸ ತಿನ್ನೋದು ಇಲ್ಲ ಅವನು ಬೇರೆ ಸೊ ಈಗ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಕತೆ, ಆ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಇವಾಗ ಈ ಕಾರಲ್ಲಿ ದೇವಸ್ಥಾನ ಹತ್ರ ಬಿಡ್ತಾರೆ. ಇದು ಫ್ರೀ ಆಫ್ ಕಾಸ್ಟು. ಅಲ್ಲಿ ಹೋಗ್ತಾ ಇದ್ದಂಗೆ ಮೊಬೈಲ್ ಎಲ್ಲ ಕೊಟ್ಬಿಡ್ಬೇಕು. ಪ್ರಶ್ನೆ ಆಯಿತು, ಒಳಗಡೆ ತೊಗೊಂಡು ಹೋಗಂಗಿಲ್ಲ ಮೊಬೈಲು, ಹೊರಗಡೆ ಡೆಪಾಸಿಟ್ ಮಾಡಿ ಹೋಗಬೇಕು. ನಡ್ಕೊಂಡು ಹೋಗಿ ಮೇಲೆ ಬೆಟ್ಟ ಹತ್ತಿ ಸ್ಟೆಪ್ಪಲ್ಲಿ ಅದು ನಾವು ಕಾರ್ ಓಪಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ, ತುಂಬ ರಶ್ ಇತ್ತು. ಸೊ ಅದಕ್ಕೋಸ್ಕರ ಬೆಟ್ಟ ಹತ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ 1 ಅವರಲ್ಲಿ. ಸಖತ್ತಾಗಿ ಡೈರೆಕ್ಟ್ ರೂಮ್ಗೆ. ಸೊ ರಾತ್ರಿ ಡಿನ್ನರ್ ಮಾಡಿಬಿಟ್ಟು ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿ ಬಸ್ ಇಳಿದು ನೆಕ್ಸ್ಟ್ ಡೇ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಸೊ ಆಟೋಲಿ ಮನೆಗೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗು, ನಮ್ಮ ಪಳನಿಯ ಟ್ರಾವೆಲ್ ವ್ಲಾಗು. ಸೊ ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.